ನೆಕ್ಸ್ಟ್ ಏನಾದರೂ ಬಿಗ್ ಬಾಸ್ ಮನೆಗೆ ನಿಮ್ಗೊಂದು ಆಪರ್ಚುನಿಟಿ ಕೊಟ್ಟರು, ಸೊ ನೀವು ಜಂಟಿಯಾಗಲ್ಲ ಒಂಟಿಯಾಗೆ ಹೋಗ್ತೀರಾ ಅಂತಂದರೆ ಅಲ್ಲಿ ಕರಿಬಸಪ್ಪ ಸರ್ ಅವ್ರದ್ದು ಹವಾ ಹೆಂಗಿರುತ್ತೆ? ಇಲ್ಲ ಖಂಡಿತ ನನಗೆ ಜಂಟಿ ಅಂತ ಒಂಟಿಯಾಗಿ ಹೋದರೆ ನನ್ನ ಅವನೇ ಬೇರೆ ಥರ ಇರ್ತದೆ. ಈಗ ಯಾರಲ್ಲಿ ಅಲ್ಲಿ ಸ್ವಲ್ಪ ಕೆಲವು ಸೇಫ್ ಆಗ್ತಿದ್ರು, ಒಂಟಿಗಳಿಗೆ ಭಾಳ ಸೇಫ್ ಆಗ್ತದ್ರೆ. ಯಾಕಂದರೆ ಇಂಡಿವಿಜುವಲ್ಲು, ಯಾಕಂದರೆ ತನ್ನ ಆಟ ತಾನು ಏನಂತಂದು ಏಕ್ದಮ್ ಅವ್ನು ಮಾತಾಡ್ಬೋದು, ಪ್ರೂವ್ ಮಾಡ್ಬೋದು. ಜಂಟಿಯಾಗಿದ್ದರೆ ಸ್ವಲ್ಪ ಇದು, ಯಾಕಂದರೆ ಕಷ್ಟ ಅಂದರೆ ಅದು ಬೇರೆ ಬೇರೆ ಕ್ಷೇತ್ರದಲ್ಲಿ ಬಂದಾಗ ಕರೆಕ್ಟಾಗಿ ಹೊಂದಾಣಿಕೆ ಆಗೋದು ಎಲ್ಲೋ ಒಂದು ಕಡೆಗೆ ಇದಾಗುತ್ತೆ. ಹಾಗಾಗಿ ಒಂಟಿಯಾಗಿ ಹೋದರೆ ಒಳ್ಳೆಯದಿತ್ತು ನನಗೆ. ಒಂಟಿಯಾಗಿ ಹೋದರೆ ಸೊ ನೀವು ಫಸ್ಟ್ ಇಂಥವ್ರನ್ನ ನಾನು ಟಾರ್ಗೆಟ್ ಮಾಡ್ತೀನಿ, ಇಂಥವ್ರಿಗೆ ನಾನು ಬುದ್ಧಿ ಕಲಿಸ್ತೀನಿ ಅಂದರೆ ಯಾರು? ಇಲ್ಲ, ಎಲ್ರೂ ಈಗ ನಾವು ಇಂಥವ್ರನ್ನ ಅಂತಂದಿಲ್ಲ. ನಾನು ಎಲ್ರಿಗೂ ಬುದ್ಧಿ ಕಲಿಸಿ ನಾನು ಗೆಲ್ಬೇಕಂತ ಹೋಗೋನು. ಯಾರಿಗೂ ವೈಯಕ್ತಿಕವಾಗಿ ಯಾವುದೂ ಇಲ್ಲ. ಟಾಸ್ಕ್ ಅಂತ ಬಂದಾಗ ಎಲ್ರಿಗಿಂತ ಫಸ್ಟ್ ಬರಬೇಕು, ಎಲ್ರೂ ಸೈಡ್ ಇಡಬೇಕು, ನಾನು ಗೆಲ್ಬೇಕನ್ನೋದೇ ನನ್ನ ಮನಸ್ಥಿತಿ. ಸೊ ಬಿಗ್ ಬಾಸ್ ಮನೇಲಿ ಎಲ್ಲರೂ ಇಷ್ಟ ಆಗ್ತಾರೆ ನಿಮಗೆ ಅಥವಾ ಕೆಲವೊಬ್ರು ಇಷ್ಟ ಆಗಲ್ವಾ? ಎಲ್ಲರೂ ಇಷ್ಟ. ಅಲ್ಲಿ ಎಲ್ಲರೂ ಇಷ್ಟ ಆಗ್ತಾರೆ. ಎಲ್ಲರೂ ಇಷ್ಟ, ನನಗೆ ಎಲ್ಲರೂ ಇಷ್ಟ. ಯಾಕಂದರೆ ಕೆಲವೊಮ್ಮೆ ಆ ಟಾಸ್ಕು ಮತ್ತು ಅವ್ರು ನಾವು ಸೇವ್ ಮಾಡ್ಕೊಳ್ಳೋದ್ರಿಂದ ಅವರು ನಾವು ನೋಡಿಲ್ಲ, ಅವ್ರು ನಾವು ಸೇವ್ ಮಾಡ್ಕೊಳ್ಳೋಕ್ಕೆ ಸುಮ್ಮನೆ ಬಚಾವಕ್ಕೆ ಅಯ್ಯೋ ಅವ್ರು ಆಡಿಲ್ಲ, ಡ್ಯಾನ್ಸ್ ಮಾಡಿಲ್ಲ, ಸುಮ್ಮನೆ ಇದ್ದ, ಮೋಟಿವೇಶನ್ ತುಂಬ್ತಾರೆ ಅಂತ ಅವರು ಸೇವ್ ಮಾಡ್ಕೊಳ್ಳೋಕ್ಕೆ ಸುಮ್ಮನೆ ಹೇಳ್ತಾರೆ. ಬಟ್ ವೈಯಕ್ತಿಕವಾಗಿ ಬಂದಾಗ ಎಲ್ಲರೂ ಒಳ್ಳೆಯವರೇನೆ. ಈಗ ನಮ್ಮ RJ ಅಮಿತ್ ಅವರು ಕೂಡ ತುಂಬ ಒಳ್ಳೆಯವರು. ವೈಯಕ್ತಿಕವಾಗಿ ಬೇಡ, ಆಸ್ ಎ ಬಿಗ್ ಬಾಸ್ ಅಲ್ಲಿ ನೋಡಿದಾಗ, ಬಿಗ್ ಬಾಸ್ ಅಲ್ಲಿ ನೋಡಿದಾಗ ಎಲ್ಲ ಸೈಲೆಂಟೇ, ಯಾರು ಸರಿ, ಎಲ್ಲ ಸ್ವಾರ್ಥಿಗಳೇ. ಆಟ ಅಂತ ಬಂದಾಗ ಬಿಗ್ ಬಾಸ್ ಮನೆ ಒಳಗೆ ಅಂತ ಬಂದಾಗ ಎಲ್ಲರೂ ಸ್ವಾರ್ಥಿಗಳು, ಒಳ್ಳೆಯವ್ರಂತಿಲ್ಲ, ಎಲ್ಲ ಯಾರು ಒಳ್ಳೆಯವರಿಲ್ಲ, ಎಲ್ಲರೂ ಸ್ಟ್ರಾಟರ್ಜಿನೇ ಮಾಡ್ತಿರೋದು. ಯಾರು ಇವ್ರು ಒಳ್ಳೆಯವರಪ್ಪ ಇಲ್ಲ, ಎಲ್ಲರೂ ಸ್ಟ್ರಾಟರ್ಜಿ ಮಾಡಿಕೊಂಡು ಅವ್ರು ಗೆಲ್ಲಕ್ಕೆ ಬಂದಿರೋದು. ಯಾರು ಸೋಲಕ್ಕಂತ ಬಂದಿಲ್ಲ, ಎಲ್ಲ ಗೆಲ್ಲಕ್ಕಂತ ಬಂದಿರೋದು. ಯಾರು ಒಳ್ಳೆಯವರಲ್ಲ, ಒಳ್ಳೆಯ ಥರ ನಟಿಸ್ತಾ ಇದ್ದಾರೆ ಅಷ್ಟೇ. ನಟಿಸ್ತಿದ್ದಾರೆ. ಬಟ್ ನೀವು ನಟನೆ ಮಾಡಬೇಕಿತ್ತು ಸರ್. ಅದೇ ತಪ್ಪಾಯ್ತು ಅನ್ಸುತ್ತೆ. ಹೌದು ಮೇಡಮ್, ಅದೇ ತಪ್ಪಾಯ್ತು ಅನ್ಸುತ್ತೆ. ಈಗ ತುಂಬ ಒಳ್ಳೆಯವ್ರಿಗೆ ಕಾಲ ಇಲ್ಲ ಅನ್ನೋದಕ್ಕೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ನಾನೇನೆ. ಈಗ ಏನು ಬಿಗ್ ಬಾಸ್ ಮನೇನ ಕ್ಲೋಸ್ ಮಾಡಿದ್ದಾರೆ, ಎಲ್ಲ ಕಂಟೆಸ್ಟೆಂಟ್ಸ್ಗಳನ್ನ ರೆಸಾರ್ಟಿಗೆ ತೊಗೊಂಡೋಗಿ ಇಟ್ಟಿದ್ದಾರೆ. ಇನ್ನೊಂದು 10 ದಿನ ಆದಮೇಲೆ ಮತ್ತೆ ಬಂದವರು ಬಿಗ್ ಬಾಸ್ನ ರೀಸ್ಟಾರ್ಟ್ ಮಾಡ್ತಾರೆ. ಶೋ ನಿಲ್ಸಲ್ಲ, ಶೋ ಮಸ್ಟ್ ಬಿ ಗೋನ್, ಅದು ಅದ್ರ ಪಡಿಗೆ ಅದಾಗುತ್ತೆ. ಬಟ್ ಆದರೆ ಈ ಗ್ಯಾಪ್ ಇದೆಯಲ್ಲ 10 ದಿನ, ಈ 10 ದಿನ ಗ್ಯಾಪ್ ತೊಗೊಂಡು ಕಂಟೆಸ್ಟೆಂಟ್ಸ್ಗಳು ಮತ್ತೆ ಒಳಗಡೆ ಬಂದಾಗ ಅದೇ ಆಟ ಕೊಡ್ತಾರ ಅವರು? ನಿಮ್ಗೇನು ಅನ್ಸುತ್ತೆ? ಇಲ್ಲ, ಅದೇ ಆಟ ಕೊಡ್ಬೋದು ಮೇಡಮ್. ಯಾಕಂದರೆ ಈಗ ಸದ್ಯದ ಪರಿಸ್ಥಿತಿನಲ್ಲಿ ಅವ್ರಿಗೆ ಒಂದು ಸ್ವಲ್ಪ ಎಲ್ಲೋ ಒಂದು ಕಡೆಗೆ ಮೈಂಟಲಿ ಡಿಸ್ಟರ್ಬ್ ಆಗಿರ್ತಾರೆ. ಈಗ ನೋಡಿ, ನಾನು ಬಂದು 2 ದಿನಕ್ಕೆ 3 ದಿನಕ್ಕೆ ನಾನು ಇನ್ನೂ ಸೆಟ್ ಆಗೋಕ್ಕಾಗಿಲ್ಲ. ಪಾಪ ಅವರು ಈಗ ಹೆಚ್ಚು ಕಮ್ಮಿ 10 ದಿನ ಒಳಗಡೆಗೆ ಇದ್ದಾರೆ, ಅಲ್ಲಿ ಬಿಗ್ ಬಾಸ್ ಮನೆಯಲ್ಲೇ ಇದ್ದಾರೆ. ಯಾಕಂದರೆ ಈಗ ಅಲ್ಲಿ ಆ ಟಾಸ್ಕು ಮತ್ತು ಅಲ್ಲಿ ಜಂಟಿ ಒಂಟಿ ಇದರಲ್ಲಿ ಅವ್ರದ್ದು ಅದೇ ಮೈಂಡ್ ಸೆಟ್ ಆಗಿರ್ತದೆ. ಈಗ ಎಲ್ಲೋ ಒಂದು ಕಡೆಗೆ ಈ ಭೂಮಿಯಿಂದ ಆಕಾಶಕ್ಕೆ ಹೋಗಿರ್ತಾರೆ, ಅವ್ರಿಗೆ ಇದ್ರ ಪ್ರಪಂಚನೇ ನಮ್ಮದು ಇದನ್ನು ಮರ್ತು ಬಿಟ್ಟಿರ್ತಾರೆ, ಯಾರನ್ನೂ ಇದಿರಲ್ಲ. ಇದು ಕೂಡ ಹಂಗೇನೆ, ಇದು ಕೂಡ ಇಲ್ಲಿ ಹೊರಗಡೆಗೆ ಬಂದರಂದಾಗ ಸ್ವಲ್ಪ ದಿನ ಅವ್ರ ಹೊರಗಡೆಗೆ ಏನು ನಡೀತಾ ಇದೆ, ಈ ಸಡನ್ನಾಗಿ ಲಾಕ್ ಆಗಿರೋದ್ರಿಂದ ಸಡನ್ನಾಗಿ ಅವ್ರಿಗೆ ಗೊತ್ತಿರಲ್ಲ ಹೊರಗಡೆಗೆ ಯಾವುದು ಇದರಿಂದ ಲಾಕ್ ಆಗಿದೆ ಏನಂತಂದು ಕೊಡಲ್ಲ. ಯಾಕಂದರೆ ಅವ್ರಿಗೆ ಮೊಬೈಲ್ ಆಗಲಿ ಅಥವಾ ಇನ್ನೊಂದು TV ಆಗಲಿ ಯಾವುದೂ ನೋಡಿರಲ್ಲ, ಜ್ಞಾನ ಇದು ಇರ್ತದೆ. ಅವ್ರಿಗೆ ಕಣ್ಣಿಗೆ ಕಾಣೋದು ಏನಂದರೆ ಅವರಿಗೆ ಅಲ್ಲಿ ಎದುರಾಳಿಗಳು ಬರೀ ಅರಮನೆ ಅದ್ರಲ್ಲಿ ಮಾತ್ರ ಇರುತ್ತೆ. ಈಗ ಹೊರಗಡೆ ಬಂದು ಒಂದು 10 ದಿನ ಏನೋ ಅಕಸ್ಮಾತಾಗಿ ಇದ್ದರೂ ಕೂಡ ಅವ್ರಿಗೆ ಮತ್ತೆ ಸ್ವಲ್ಪ ರೆಸ್ಟ್ ತೊಗೊಂಡು ಹೋದರೆ ಮತ್ತೆ ಇನ್ನೂ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅನ್ಸುತ್ತೆ. ಈಗ ನೀವು ಒಳ್ಳೆಯವರೇ ಆಗಿರ್ಬೋದು ಕರಿಬಸಪ್ಪ ಸರ್, ಬಟ್ ನಮ್ಮಲ್ಲಿ ಒಬ್ರು ಕೆಟ್ಟವ್ರು ಇರ್ತಾರಲ್ವಾ. ಈಗ ನಾನೇ ಆ ಶೋನ ಇರಲಿಲ್ಲ, ನನ್ನನ್ನೇ ಅಲ್ಲಿಂದ 1 ವಾರದಿಂದ ಆಚೆ ಹಾಕ್ಬಿಟ್ರು, ಬಿಡು ಶೋ ನಿಂತಿದ್ದು ಒಳ್ಳೇದೇ ಆಯಿತು ಅಂತ ಯಾವತ್ತಾದ್ರೂ ಅನಿಸಿದ್ಯಾ? ಆಂಜನೇಯ ಸತ್ತಾಗಲೂ ಇಲ್ಲ ಮೇಡಮ್. ಯಾಕಂದರೆ ಶೋಗೆ ಒಳ್ಳೇದಾಗಬೇಕು. ನನಗೆ ಬಿಗ್ ಬಾಸ್ ಅವರು ನನಗೆ ಅವಕಾಶ ಕೊಟ್ಟಿದ್ದೆ ನನ್ನ ಪುಣ್ಯ, ಕಲರ್ಸ್ ಕನ್ನಡದವರು. ಯಾಕಂದರೆ ದೇವರಲ್ಲಿ ಬೇಡ್ಕೊಳ್ಳೋದೇನೆಂದರೆ ನಾನು ಬಿಗ್ ಬಾಸ್ ಆದಷ್ಟು ಬೇಗನೆ ನಡೀಲಿ ಅಂತ ಬೇಡ್ಕೊಳ್ತೀನಿ. ಯಾಕಂದರೆ ಆ ಬಿಗ್ ಬಾಸ್ ನಾನು ಕೂಡ ಸ್ಪರ್ಧೆ, ನಾನು ಕೂಡ ಇವತ್ತಿನ ದಿನ ಇದ್ದಿದ್ರೆ ನಾನು ಅದನ್ನೇ ಅನುಭವಿಸ್ಬೇಕಾಗಿತ್ತು. ಯಾಕಂದರೆ ಆ ಶೋ ಮುಂದುವರೆದು ನಡೆದ್ರೂ ಮಾತ್ರ ಆ ಕ್ರೆಡಿಟ್ ಹೆಸರು ನನಗೆ ಸಿಗುತ್ತೆ ಮೇಡಮ್. ದೇವರಲ್ಲಿ ಬೇಡ್ಕೊಳ್ಳೋದು ಒಂದೇ, ಆದಷ್ಟು ಬೇಗನೆ ಬಿಗ್ ಬಾಸ್ ಸ್ಟಾರ್ಟ್ ಆದರೆ ತುಂಬ ಒಳ್ಳೇದಂತ ಬೇಡ್ತೀನಿ. ಇನ್ನು ಬಿಗ್ ಬಾಸನ್ನು ನಿಲ್ಲಿಸೇ ಬಿಡ್ತಾರೆ ಅಥವಾ ಬೇರೆ ಕಡೆಗೆ ಶಿಫ್ಟ್ ಮಾಡ್ತಾರೆ, ಈ ಥರದ್ದೆಲ್ಲ ಒಂದು ಟಾಕ್ಸ್ ಇದೆ. ಇದೆಲ್ಲ ಕೇಳಿದಾಗ ನಿಮ್ಗೆ ಏನು ಅನಿಸುತ್ತೆ? ಇಲ್ಲ ಮೇಡಮ್, ಅದು ನಿಲ್ಲಿಸೋದಿಲ್ಲ. ಅವ್ರು ಏನಿದೆ ಅದು ಕಾನೂನಾತ್ಮಕವಾಗಿ ಅದೇನು ನಿಯಮಗಳಿದವು ಅದನ್ನು ಅವರು ಇಮಿಡಿಯೇಟಾಗಿ ಸರಿಪಡಿಸ್ಕೊಂಡು ಮಾಡ್ತಾರಂತ ನಂಬಿಕೆ ಇದೆ. ಆದಷ್ಟು ಅವರು ಆ ಶೋನ ಎಲ್ಲಿ ಮಾಡ್ತಾರೆ ಅಂತಂದು ನನಗೆ ಐಡಿಯಾ ಇಲ್ಲ. ಬಟ್ ಕಂಟಿನ್ಯೂ ಆಗುತ್ತೆ ಮೇಡಮ್, ಕಂಟಿನ್ಯೂ ಆಗುತ್ತೆ ಮಾಡ್ತಾರೆ ಮೇಡಮ್, ಮಾಡ್ತಾರೆ. ಆ್ಯಂಡ್ ಈ ಥರ ಒಂದು ಗ್ಯಾಪ್ ನಿಮ್ಗೆ ಸಿಕ್ಕಿದ್ರೆ ಸೊ ಅವಾಗ ನೀವು ಆಡೋ ಆಟ ಯಾವ ಥರ ಇರ್ತಿತ್ತು? ಈಗ ರಕ್ಷಿತ್ ಅವರು ಹೊರಗಡೆಗೆ ಬಂದರು ಆ್ಯಂಡ್ ಇವಾಗ ಕಂಟೆಸ್ಟೆಂಟ್ಸ್ಗಳಿಗೂ ಒಂದು ಬ್ರೇಕ್ ಸಿಕ್ಕಿದೆ, ಸ್ವಲ್ಪ ಎಲ್ಲರನ್ನೂ ಅರ್ಥ ಮಾಡ್ಕೊಳ್ಳೋದಕ್ಕೆ. ಆ ಥರದೊಂದು ಗ್ಯಾಪು ನಿಮ್ಗೆ ಇಮಿಡಿಯೇಟ್ ಹೊರಗಡೆಗೆ ಬಂದ್ರಲ್ಲ, ಈ ಇಮಿಡಿಯೇಟ್ ಹೊರಗಡೆಗೆ ಬರೋದಿದ್ದು ಅವ್ರ ಥರ ಒಂದು ಗ್ಯಾಪ್ ಸಿಕ್ಕಿದ್ರೆ ನಿಮ್ಮ ಪರ್ಫಾರ್ಮೆನ್ಸ್ ಯಾವ ಥರ ಇರ್ತಾಯಿತ್ತು? ಸಖತ್ತಾಗಿರ್ತಾ ಇತ್ತು. ಯಾಕಂದರೆ ಸ್ವಲ್ಪ ಎನರ್ಜಿ ಸಿಗ್ತಾ ಇತ್ತು, ಸ್ವಲ್ಪ ವಾತಾವರಣ ಚೇಂಜ್ ಆಗ್ತಾ ಇತ್ತು, ಸ್ವಲ್ಪ ಮೋಟಿವೇಶನ್ ಕೂಡ ಸಿಗ್ತಾಯಿತ್ತು. ಜನಗಳೆಲ್ಲ ನೋಡಿ
ಓ ಸ್ವಲ್ಪ ಹಿಂಗಾಗಿದೆಯಾ, ಓ ಇದು ಹಿಂಗಾಗಿದೆ ಅಂತ ಹೇಳ್ಬಿಟ್ಟು ಇನ್ನೂ ರುಚಿಗೆದ್ದೇಳ್ತಾ ಇದ್ದೆ ಫುಲ್ಲು. ಇನ್ನೂ ಜನಗಳನ್ನ ಗಮನ ಸೆಳೆಯೋದಕ್ಕೆ ಇನ್ನೂ ಬೇರೆ ಥರದ್ದು ವಿವಾದವಾದ ಇನ್ನೊಂದು ಬೇರೆ ಬೇರೆ ಥರದ್ದು ವಿಧದ ನಾನು ವ್ಯಕ್ತಿತ್ವನ ಪ್ರದರ್ಶನ ಮಾಡ್ತಾಯಿದ್ದೆ. ನನಗೇನಾದರೂ ಅವಕಾಶ ಸಿಕ್ಕಿದ್ರೆ, ಯಾಕಂದರೆ ಸ್ವಲ್ಪ ಮೆಂಟಲಿ ಮತ್ತು ಇದಕ್ಕೆಲ್ಲ ಸ್ವಲ್ಪ ರೆಸ್ಟ್ ಸಿಗುತ್ತೆ ಈಗ ಎಂಥವ್ರಿಗಾಗಲಿ. ಇನ್ನೂ ಒಳ್ಳೆ ಆಟನ ಆಡ್ಬೋದಿತ್ತು ನಾನು ಅಲ್ಲಿ. And ನಿಮಗೆ ಯಾರು ಇಷ್ಟ ಬಿಗ್ ಬಾಸ್ ಅಲ್ಲಿ? ಬಿಗ್ ಬಾಸಲ್ಲಿ ಈಗ ಪ್ರೆಸೆಂಟ್ ಅಂದರೆ ಇಂಡಿವಿಜುವಲ್ ಆಗಿ ಈಗ ಇರೋರು ಎಲ್ಲರೂ ಇಷ್ಟ. ಇಂಡಿವಿಜುವಲ್ ಆಗಿ ಅಂತಂದರೆ ಪ್ರೆಸೆಂಟ್ ನನಗೆ ಚಂದ್ರಪ್ರಭಾ ಅವರು ಇಷ್ಟ. ನನಗೆ ಚಂದ್ರಪ್ರಭಾ ಅವರು ಇಷ್ಟ. ಸರ್, ಇನ್ನು ನೀವು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ್ರು, ಬಿಗ್ ಬಾಸ್ ಮನೇಲಿ ಇದ್ರು ನೀವು ಮೋಟಿವೇಶನಲ್ ಸ್ಪೀಕರ್ ಅಂತಾನೆ ಹೈಲೈಟ್ ಆಗಿರೋರು. ಸೊ ನಮ್ಮ ಫ್ರೀಡಮ್ ಚಾನಲ್ಗೆ ನಿಮ್ದಾದಂಥ ಒಂದು ಮೋಟಿವೇಶನ್ ಮಾತನ್ನ, ಒಂದು ಮೋಟಿವೇಶನ್ ಸ್ಪೀಕರ್ನ ಕೊಡೋದಾದ್ರೆ ಏನು ಕೊಡ್ತೀರಾ? ಅಂದರೆ ಈಗ ಭಾಳ ಜನಗಳು ಅಂದ್ಕೊಂಡಿರ್ತಾರೆ, ಏನು ಕರಿಬಸಪ್ಪ ಭಾಳ ಮಾತಾಡ್ತಾರೆ ಅಥವಾ ಇವ್ರೇನು ಸಾಧನೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಭಾಳ ಜನ ನಿಂದಿಸ್ತಾ ಇರ್ತಾರೆ. ಅಂದರೆ ಯಾವುದ್ರಲ್ಲಿ ಇರ್ಬೋದು, ಎಲ್ಲರೂ ನಾವು ಅವ್ರನ್ನ ಮಾತಲ್ಲಿ ಒಪ್ಸೋಕ್ಕಾಗಲ್ಲ. ಅವ್ರಿಗೆ ಮೋಟಿವೇಶನ್ ಸ್ಪೀಚ್ ಪ್ರಕಾರ ಸ್ಪೀಚ್ ಆಗಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಸುತ್ತಿಗೆಯಿಂದ ಒಡ್ಸ್ಕೊಂಡಿರೋ ಕಲ್ಲು ವಿಗ್ರಹವಾಗಿರುತ್ತೆ ವಿನಃ ಸುತ್ತಿಗೆ ಆಗಿರುತ್ತೆ. ನೀವು ನಿಮ್ಮಲ್ಲಿ ಯಾರನ್ನಾದ್ರೂ ನಿಮ್ಮ ಒಂದು ಅವನ ಬೆಳವಣಿಗೆ ಅವನು ಸಹಿಸ್ಕೊಳಕ್ಕಾಗದೇ ಹೊಟ್ಟೆವರಿಗೆ ಅವನು ಸರಿ ಇಲ್ಲ, ಅವನ್ನ ನೀವು ತಪ್ಪು ಅಥವಾ ಏನಾದರೂ ನೀವು ಹೇಳ್ತಾ ಹೋದರೆ ಅಂಥವನಾಗಿ ಎದುರುಗಳೇನೋ ದಡ್ಡನಾಗಿರಲಿ ಯಾರಾಗಲಿ, ಅವನು ನಾಳೆ ಸಮಾಜದಲ್ಲಿ ಉತ್ತಮ ವ್ಯಕ್ತಿ ಆಗೋದಕ್ಕೆ ಯಾರೆಲ್ಲ ನೀವು ಯಾರನ್ನ ಕಾಲು ಎಳೆದಿರ್ತಾರೋ ನಾಳೆ ಅವನು ಉತ್ತಮ ವ್ಯಕ್ತಿ ಆಗೋದಕ್ಕೆ ಅವರೇ ಕಾರಣ ಆಗಿರ್ತಾರೆ. ಹಂಗೆ ಅಂದರೆ ಸುತ್ತಿಗೆಯಿಂದ ಒಡ್ಸ್ಕೊಂಡಿರೋ ಕಲ್ಲು ಅಂದರೆ ಯಾರ್ಯಾರು ಒಬ್ಬರನ್ನ ನಿಂದನೆ ಮಾಡಿರ್ತಾರೋ ಆ ವ್ಯಕ್ತಿ ಸುತ್ತಿಗೆಯಿಂದ ಒಡ್ಸ್ಕೊಂಡಿರೋ ಕಲ್ಲು ವಿಗ್ರಹವಾಗಿರುತ್ತೆ ವಿನ ಸುತ್ತಿಗೆ ಆಗಿರುತ್ತೆ. ಹೌದು, ವಿಗ್ರಹಕ್ಕೆ ಬೆಲೆ, ಸುತ್ತಿಗೆಗೆ ಬೆಲೆ ಇಲ್ಲ. ಸುತ್ತಿಗೆ ಇರ್ತದೆ. ಹೌದು, ಸುತ್ತಿಗೆ ಎಲ್ಲ ಒಂದು ಮೂಲೆಯಲ್ಲಿ ಬಿದ್ದಿರುತ್ತೆ, ಅದ್ರ ಕೆಲಸ. ಹೌದು, ಈಗ ಯಾರು ನಮ್ಮ ಸುತ್ತಿಗೆಯಿಂದ ಹೊಡಿತಾ ಇದಾರೋ ಅವ್ರು ಸುತ್ತಿಗೆ ಇರ್ತಾರೆ, ನಾನು ಮಾತ್ರ ವಿಗ್ರಹವಾಗಿರ್ತೀನಿ. ಅಂದ್ರೆ ಅವ್ರು ನನ್ನನ್ನ ಬದಲಾವಣೆ ತಗೊಂಡ್ಬರ್ತಾರೆ. ಇದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್, ಸೂಪರ್ ಸರ್, ಒಳ್ಳೆ ಮಾತನ್ನ ಹೇಳಿದ್ರಿ. ಯಾವಾಗಲೂ ನಾವು ಒಂದು ಒಳ್ಳೆ ಶಿಲೆ ಆಗಿರೋದಕ್ಕೆ, ಒಂದು ಒಳ್ಳೆ ವಿಗ್ರಹ ಆಗಿರೋದಕ್ಕೆ ನಾವು ಯೋಗ್ಯರಾಗಿರ್ತೀವಿ. ಬರೀ ಸುತ್ತಿಗೆ ಆಗಿರೋಕ್ಕೆ ಯೋಗ್ಯ ಆಗಲ್ಲ. ಈಗ ಸುಮ್ಮನೆ ಮಾತಾಡೋರು ಹೇಳೋರು ಅವರೆಲ್ಲ ಸುತ್ತಿಗೆಗಳು. ಬಟ್ ಆ ಉಳಿ ಪೆಟ್ಟು ನಾವು ತಿಂತಿದೀವಲ್ಲ, ಆ ಸುತ್ತಿಗೆ ಮಾತುಗಳನ್ನ ನಾವು ಕೇಳಿಸ್ಕೊತಿದೀವಲ್ಲ, ಅದ್ರ ಪೆಟ್ಟನ್ನು ತಿಂತೀವಲ್ಲ, ನಾವೇ ಗ್ರೇಟ್, ನಾವೇ ಶ್ರೇಷ್ಠ ಅಂತ. ಸೂಪರ್ ಸರ್. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.